ನಗುತ್ತಿರೋ ಕ್ಷಣಗಳನ್ನು. ಹಾಯ್ ಹಲೋ ನಮಸ್ಕಾರ. ಸೊ ಈ ಒಂದು ಮಾತನ್ನು ಹೇಳಿ ಆಗಲೇ 2 ವರ್ಷ ಹೋಗ್ಬಿಟ್ಟಿದೆ. 2 years ಬ್ಯಾಕ್ ಎವ್ರಿ ಇಯರ್ ಜನವರಿ ಶೋಸ್ ಎ ಡ್ರೀಮ್, ಡಿಸೆಂಬರ್ ಬ್ರಿಂಗ್ಸ್ ರಿಯಾಲಿಟಿ ಅಂತ ಈ ಚಾನಲ್ನ ಶುರು ಮಾಡಿದ್ದೆ, ರನ್ ಚಾನಲ್ನ. ಸೊ ಅದಕ್ಕೆ ಇವತ್ತು 2 ವರ್ಷ ಆಗದ. ನನ್ನ ಒಂದು ಮೊದಲನೇ ವರ್ಷದ ಎಕ್ಸ್ಪೀರಿಯನ್ಸ್ನ 1 ವರ್ಷದ RN ಪಯಣದಲ್ಲಿ ತಿಳಿಸುತ್ತೆ. ಸೊ ಅದಾಗಿ ಆಗಲಿ 1 ವರ್ಷ ಆಗೋಗ್ಬಿಟ್ಟಿದೆ. ಸೊ ಓವರ್ ಆಲ್ 2 years ಎಕ್ಸ್ಪೀರಿಯನ್ಸ್ ಅವ್ರು ಏನಾದರೂ ಒಂದು ಲೈನ್ ಹೇಳಬೇಕು ಅಂದರೆ ನಾನು ಹೇಳೋದು ಒಂದೇ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್, ಆಗೋದೆಲ್ಲ ಒಳ್ಳೆಯದಕ್ಕೆ. ಯಾಕೆಂದರೆ ನನ್ನ ಜೀವನದಲ್ಲಿ ಎಷ್ಟೊಂದು ಚೇಂಜಸ್ನ ನಾನು ಕಂಡಿದ್ದೀನಿ ಒನ್ಸ್ ಐ ಸ್ಟಾರ್ಟೆಡ್ ದಿಸ್ ಚಾನಲ್. ಈ ಚಾನಲ್ ಶುರು ಆದಮೇಲೆ ಎಷ್ಟೋ ಬದಲಾವಣೆಗಳನ್ನು ನೋಡಿದ್ದೀನಿ. ಮತ್ತು ದ ಪೀಪಲ್ ಇವಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಇರ್ತಲ್ಲ, ಅವ್ರಿಗೆ ಗೊತ್ತಿರಲ್ಲ ನಾನು ಚಾನಲಲ್ಲಿರೋ ವೀಡಿಯೋಸ್ ಈ ಥರ ಮಾಡ್ತೀನಿ ಅಂತ. ಆವಾಗ ಅವ್ರು ಮಾತಾಡ್ತಾ ಇದ್ದಿದ್ದೇ ಒಂಥರ ಇರುತ್ತೆ. ಅದೇ ಅವರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದಾಗ ಅದೇನೊಂದು ರೆಸ್ಪೆಕ್ಟ್ ಬಂದ್ಬಿಡುತ್ತೆ ಅಂದರೆ, ಇಟ್ಸ್ ನಾಟ್ ಲೈಕ್ ಮುಂಚೆ ರೆಸ್ಪೆಕ್ಟೇ ಕೊಡ್ತಿರ್ಲಿಲ್ಲ ಅಂತಲ್ಲ, ಬಟ್ ಏನೋ ಒಂದು ಆ ಒಂದು ಟ್ಯಾಲೆಂಟಿಗೂ ಇಲ್ಲ ಒಂದು ನಾಲೆಜ್ಗೆ ಅವ್ರು ಕೊಡ್ತಿರ್ತಾರಲ್ಲ, ದಟ್ ಮೇಕ್ಸ್ ಮೀ ಲೈಕ್ ವಾವ್. ಹೆಂಗೆ ಮನಸ್ಸಿಗೆ ಯಾವಾಗ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನಾವು ಪ್ರೊಫೆಷ್ನಲಿ ತೊಗೊಂಡಾಗ ಆ್ಯಸ್ ಐ ಮೀನ್ ಸೇಲ್ಸ್, ಅಲ್ಲಿ ಏನಿರುತ್ತೆ ಸೇಲ್ಸ್ ಸ್ಟಾಕ್ಸೇ ಇರುತ್ತೆ, ಇಲ್ಲ ಅದು ಇದಕ್ಕೆ ಹೇಳಿದಾಗ ಅವ್ರು ಅಷ್ಟೇ ಓಕೆ ಇದಕ್ಕೆ ಬರ್ತಾರೆ ಅಂತ. ಒನ್ಸ್ ದೇ ಗಾಟ್ ಟು ನೋ, ಇಲ್ಲ ಅದು ಬಿಟ್ಟು ಅವ್ರು ಏನೋ ಮಾಡ್ತಿದ್ದಾರೆ ಅಂದಾಗ ಆ ಒಂದು ರೆಸ್ಪೆಕ್ಟ್ ಬೇರೆ ಥರ ಇರುತ್ತೆ. ಅವ್ರು ಮಾತಾಡೋ ರೀತಿ ಆಗಿರ್ಬೋದು. ಆವಾಗ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತೀನಿ, ಹೆಂಗೆ ನೀವು ಮಾತಾಡಿ, ನನಗೂ ನಾನು ಎಷ್ಟೇ ಹೇಳೋದು, ಇವ್ ನಾನು ಅಷ್ಟೊಂದೇನು ಮಾಡ್ತಾ ಇಲ್ಲ, ಜಸ್ಟ್ ನಾನು ಏನೋ ಮಾತಾಡಬೇಕು ಅಂತ ಮಾತಾಡ್ತಾ ಇರ್ತೀನಿ. ಒಂದ್ಸತಿ ಏನು ಮಾಡ್ತೇನೆ ಜಸ್ಟ್ ಮಾತಾಡ್ತೀನಿ ಅಂತೀನಿ. ಆವಾಗ ಅವ್ರು ಏನು ಮಾತಾಡ್ತೀರಾ ಅಂತ ಅವರೇ ಕೇಳ್ತಾರೆ. ಇಟ್ಸ್ ಜಸ್ಟ್ ಆವಾಗ ಹೇಳ್ತೀನಿ, ಇಲ್ಲ ಈ ಥರ ಮೋಟಿವೇಶನ್ ಇಲ್ಲ ಒಂದು ಸ್ಟೋರೀಸ್ನ ನಾನು ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಇದೆಲ್ಲ ಚೇಂಜಸ್ ನೋಡಿದಾಗ ಐ ಫೀಲ್ ಓಕೆ ಪರವಾಗಿಲ್ಲ, ಏನೋ ಒಂದು ನಾನು ಹಾಬಿಯಾಗಿ ನಾನು ಶುರು ಮಾಡಿರೋದು, ಬಟ್ ಅದು ಇಷ್ಟು ಒಂದು ಲೆವೆಲ್ಗೆ ಹೋಗುತ್ತೆ ಅಂದಾಗ ಇಟ್ಸ್ ಗುಡ್. ಆ್ಯಕ್ಚುಲಿ ಒಂದು 361 ಸಬ್ಸ್ಕ್ರೈಬರ್ಸ್, 24 ವೀಡಿಯೋಸ್ ಅಂತೆಲ್ಲ ನೋಡಿದಾಗ ನಿಜವಾಗ್ಲೂ ಇದೆಲ್ಲ ನಾನೇ ಮಾಡಿದ ಅನ್ನೋ ಒಂದು ಕ್ವಶನ್ ಇದೆ. ಆ್ಯಂಡ್ ಒಂದಿರಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ ದೇರ್ ಆರ್ ಲಾಟ್ ಆಫ್ ಯೂಟ್ಯೂಬರ್ಸ್ ಲೈಕ್ ಎಷ್ಟೊಂದು ವ್ಯೂಸು ಆ್ಯಂಡ್ ಮತ್ತು ಇದೇನು ಅನ್ಬೋದು, ಬಟ್ ಐ ಡೋಂಟ್ ವಾಂಟ್ ಟು ಕಂಪೇರ್ ವಿತ್ ಎನಿವನ್. ನನಗೆ ಇದು ದೊಡ್ಡದೆ ಬಿಕಾಸ್ ನಾನು ಒಂದು ಮಂತ್ಲಿ ಒನ್ಸ್ ವೀಡಿಯೋ ಹಾಕಿದಾಗಲೂ ಆ್ಯಂಡ್ ಪ್ರತಿ ಸತಿ ವೀಡಿಯೋ ನಾನು ಒಂದು ಸ್ಟೇಟಸ್ಗೆ ಹಾಕೊಂಡಾಗ 1-2 ಸಬ್ಸ್ಕ್ರೈಬರ್ಸ್ ಜಾಸ್ತಿಯೇ ಆಗ್ತಾಯಿದ್ರು. ಇದೆಲ್ಲ ನೋಡಿದಾಗ ಎಸ್ ಸಮಥಿಂಗ್ ಐ ಹ್ಯಾವ್ ಟು ಡೂ, ಮಾಡಬೇಕು ಅನ್ನೋ ಒಂದು ಛಲ ನನ್ನಲ್ಲೇ ಉಟ್ಕೊಳುತ್ತೆ. ಆ್ಯಂಡ್ ಎಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಫಾರ್ ಸಪೋರ್ಟಿಂಗ್ ಮೀ, ದ ಸಿಂಪಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನು ಹೇಳಿ ಮತ್ತು ಈ ಒಂದು ನೆಕ್ಸ್ಟ್ ವರ್ಷ ಲೈಕ್ ಆನಂದ್ ಪಯಣ ಆದಮೇಲೆ ದಿಸ್ ನನ್ನ ಒಂದು ವೀಡಿಯೋಸ್ ಬಗ್ಗೆ ಇವಾಗ ಮಾತಾಡ್ತೀನಿ. ಮತ್ತು ಅಲ್ಲಿ ಏನಾದರೂ ಮಿಸ್ ಮಾಡಿರೋದನ್ನ ನಾನು ಇಲ್ಲಿ ವೀಡಿಯೋಸಲ್ಲಿ ಆ್ಯಡ್ ಮಾಡ್ತೀನಿ. ಎಸ್ ಫಸ್ಟ್ ನಾನು ಮಾಡಿದ್ದು ಹೆಲ್ತ್ ಇಸ್ ವೆಲ್ತ್. ಅದು ನಾನು ಆ ವಿಡಿಯೋದಲ್ಲೇ ಹೇಳಿದ್ದೀನಿ, ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ. ಬಿಕಾಸ್ ಎಲ್ಲರೂ ದುಡ್ಡಿಂದ ಓಡ್ತಾ ಹೆಲ್ತ್ ಅನ್ನೋದನ್ನು ನಾವು ಕಡೆಗೆ ಅನಿಸ್ತಾ ಇದ್ವಿ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅಲ್ಲಿ ನನ್ನ ಕುಕ್ಕಿಂಗ್ ವಿಡಿಯೋ ಆ್ಯಕ್ಚುಲಿ ಇಟ್ಸ್ ಆ ಒಂದು ತಮ್ಮನೇಲಿ ನೋಡಿದಾಗ ಎಲ್ಲರೂ ಏನೋ ಕುಕ್ ಮಾಡ್ತಿದ್ದಾಳೆ ಅಂತ ಬಂದು ನೋಡಿದ್ದಾರೆ. ಬಟ್ ಅಲ್ಲಿ ನಾನು ಮಾಡ್ತಿದ್ದು ಬರೀ ವೈಟ್ ರೈಸ್, ಅದ್ರ ಜೊತೆ ಮೊಸರು ಹಾಕೊಂಡು ತಿನ್ನಿ ಅನ್ನೋದನ್ನ ಹೇಳಿದೆ. ಸೊ ಅಲ್ಲಿ ಆ ಕುಕ್ಕಿಂಗ್ ನಿಜವಾಗ್ಲೂ ಅದೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ, ಯೂಶ್ವಲಿ ವೈಟ್ ರೈಸ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 15 to 20 minutes ತೊಗೊಳುತ್ತೆ. ಬಟ್ ನಾನು ತೊಗೊಂಡಿದ್ದು 2 hours. ನಮ್ಮ ತಮ್ಮ ಏನೋ ಬಂದಿರಲಿಲ್ಲ, ಇನ್ನೂ ನಾನು ತೊಗೊಂಡ್ಬಿಡ್ತಿದ್ದೆ. ಅದು ಹೆಂಗೆ ಆಗ್ಬಿಡ್ತಿತ್ತು ಅಂದರೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದರಿಂದ ಇಲ್ಲಿ ನಾನು ಮಾತಾಡ್ತಾ ಅಲ್ಲಿ ಅಕ್ಕಿ ತೊಳ್ದಿರೇ ಅನ್ನಕ್ಕೆ ಇಟ್ಬಿಡ್ತಾ ಇದ್ದೆ. ಸೊ ಇಂಥ ಒಂದು ಎಕ್ಸ್ಪೀರಿಯನ್ಸ್, ಫನ್ನಿ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಅಲ್ಲಿ ನಾನೊಂದು ಮೆಸೇಜ್ ಕೊಟ್ಟಿದ್ದು ಬ್ಲಡ್ ಡೊನೇಷನ್ ಬಗ್ಗೆ ಹೇಳಿದೆ. ಬಿಕಾಸ್ ನಮ್ಮ ಒಬ್ಬರು ಕಸಿನ್ ರಿಲೇಟಿವ್ ಒಬ್ಬರು ಏನಾಗಿತ್ತು, ಆ ಒಂದು ಬ್ಲಡ್ಗೆ ಎಷ್ಟು ಪರದಾಡಿದ್ವಿ, ಎಷ್ಟೊಂದು ಫೇಸಸ್ನ ನಾವು ಚಾಲೆಂಜಸ್ನ ಫೇಸಸ್ ಮಾಡಿದ್ವಿ ಅಂತೆಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ಅಷ್ಟೇ ಹೇಳೋದು, ನಿಮ್ಗೆ ಯಾರಿಗಾದ್ರೂ ಒಂದು ಕಾಲ್ ಬರ್ಬೋದು, ಬ್ಲಡ್ ಡೊನೇಟರ್ಸ್ ಬೇಕಿದ್ದಾರೆ ಅಂದಾಗ ನಿಮ್ಮ ಕೈಯಲ್ಲಿ ಆಗ್ತಿದೆ ಅಂತ ದಯವಿಟ್ಟು ಹೋಗಿ ಡೊನೇಟ್ ಮಾಡಿ. ಬಿಕಾಸ್ ನಿಮಗೆ ಇಟ್ ವಿಲ್ ಬಿ ಲೈಕ್ 250 ml ಆಫ್ ಬ್ಲಡ್. ಬಟ್ ಅವರಿಗೆ ಲೈಕ್ ಅವರು ಒಬ್ರಿಗೆ ಜೀವನ ನೀವು ಕೊಟ್ಟಂಗೆ ಇರುತ್ತೆ. ಅವರು ಜಸ್ಟ್ ಏನಂತಾರೆ, ಅವ್ರು ನಿಮ್ಮನ್ನ ಜೀವನ ಪರ್ಯಂತ ಮರೆಯೋದಿಲ್ಲ. ಆ ಥರ ಒಂದು ಕೆಲಸಗಳನ್ನ ನಿಮಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಮಾಡಿ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಮಾತಾಡಿದ್ದು, ಧ್ವನಿ ಆಗೋ ನಿನಗಾಗಿ ಬೇರೆಯವರಿಗಲ್ಲ, ಬಿ ದ ವಾಯ್ಸ್ ಫಾರ್ ಯುವರ್ ಸೆಲ್ಫ್ ನಾಟ್ ಫಾರ್ ಅದರ್ಸ್ ಅಂತ ಹೇಳಿದ. ಆ ವಿಡಿಯೋ ಲೈಕ್ ಇಟ್ಸ್ ವಾಸ್ ವುಮೆನ್ಸ್ ಡೇ ಸ್ಪೆಷಲ್ ಆಗಿತ್ತು. ವುಮೆನ್ಸ್ ಡೇಗೋಸ್ಕರ ನಾನು ಅದನ್ನು ಮಾತಾಡಿದ್ದೆ. ಬಿಕಾಸ್ ನಾನು ಯೂಶ್ವಲಿ ನಾವು ನೋಡ್ತಾ ಇದ್ದಿದ್ದಂಥ, ನಾನು ಆ ವಿಡಿಯೋದಲ್ಲೂ ಹೇಳಿದೆ, ನಾನೇನು ಆ ಥರ ಫೇಸಸ್ ಮಾಡಿಲ್ಲ. ಬಟ್ ನಾನು ಸುತ್ತಮುತ್ತಲೂ ನೋಡಿದಾಗ ಆ ವಿಡಿಯೋ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ನಾನು ಮಾತಾಡಿದ್ದೆ. ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇತ್ತು. ವುಮೆನ್ಸ್ ಆ ವಿಡಿಯೋಸ್ನ ನೋಡಿಬಿಟ್ಟು ಅವ್ರು ಅದೇ ಹೇಳ್ತಾ ಇರಲಿಲ್ಲ, ಆ ಟಚಿಂಗ್ ಆಗಿತ್ತು. ಬಟ್ ಹೇಳೋದಕ್ಕಾಗ್ತಲ್ಲ, ಇವಾಗೂ ನಾನು ಏನೋ ಕಮೆಂಟ್ ಮಾಡಬೇಕು ನಂಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು. ನಾನು ಇವತ್ತು ಅದೇ ಒಂದು ಕ್ವಶನ್ ಕೇಳೋದು ಎಲ್ಲ ವುಮೆನ್ಸ್ಗೂ,
ಎಸ್ ನಮಗೆ ಒಂದು ರೆಸ್ಟ್ರಿಕ್ಷನ್ಸ್ ನಾವೇ ಹಾಕ್ಕೊಂಡಿರ್ತೀವಿ. ಎಸ್ ಯಾಕೆಂದರೆ ನಾವು ಏನೋ ಒಂದು ಮುಂದಕ್ಕೆ ಹೋಗ್ಬೇಕಾದ್ರೂ ನಮ್ಮ ಒಳ್ಳೇದು ಪ್ಲಸ್ ನಮ್ಮ ಫ್ಯಾಮಿಲಿನ ನಾವು ಮರೆಯೋದಿಲ್ಲ. ಬಿಕಾಸ್ ಐ ನೋ ಮ್ಯಾಕ್ಸಿಮಮ್ ಆಫ್ ಪೀಪಲ್ ವಿಲ್ ಬಿ ಡೂಯಿಂಗ್ ದ ಸೇಮ್. ಯಾಕೆಂದರೆ ಅವ್ರಿಗೆ ನಾವು ಅನ್ನೋದಕ್ಕಿಂತ ಫ್ಯಾಮಿಲಿ ಇಂಪಾರ್ಟೆಂಟ್ ಇರುತ್ತೆ. ಬಟ್ ನಮ್ಗೆ ನಾವೇ ಅನ್ನೆಸೆಸರಿ ರೆಸ್ಟ್ರಿಕ್ಷನ್ಸ್ನ ಹಾಕ್ತಾ ಇದ್ದೀವಿ, ಅದು ಬೇಡ ಅಷ್ಟೇ. ಅದನ್ನು ಹೇಳೋದಕ್ಕೆ ಹೋಗ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ಮಾತಾಡಿದ್ದು ಯುಗಾದಿಯ ವಿಶೇಷ. ಅದು ಮಾತಾಡಿದ್ದು ನಾನು ಜೀವನದಲ್ಲಿ ಹೇಗೆ ನಾವು ಪಾಸಿಟಿವ್ ಆಗಿ ಹೋಗಬೇಕು ಅನ್ನೋ ಒಂದು ಮೆಸೇಜ್ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಅದ್ರ ನೆಕ್ಸ್ಟ್ ನಾನು ಮಾತಾಡಿದ್ದು ಮಕ್ಕಳಿದ್ರೇನೆ ಅಮ್ಮನ. ಸೊ ಹ್ಯಾಪಿ ಮದರ್ಸ್ ಡೇ ಟು ಆಲ್ ದ ವುಮೆನ್ಸ್ ಅಂತ ನಾನು ಮಾತಾಡಿದ್ದೆ. ಆ ವಿಡಿಯೋ ಮಾಡಬೇಕೆ ನಂಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಅಟ್ಲೀಸ್ಟ್ ನಾನು ಔಟ್ ಆಫ್ ದ ಬಾಕ್ಸ್ ರೀಚ್ ಆಗಬೇಕು. ಬಿಕಾಸ್ ನನಗೆ ಅಲ್ಲಿ ನನ್ನ ವೀಡಿಯೋಸಲ್ಲಿ ಕಮೆಂಟ್ ಬರ್ತಾಯಿದ್ದು ನಮ್ಗೆ ಗೊತ್ತಿರೋರು ಆಗಿರ್ಬೋದು, ಇಲ್ಲ ನನ್ನ ಫ್ರೆಂಡ್ಸೋ ಯಾರೋ ಕೊಲೀಗ್ಸೋ ಯಾರೋ ಮಾಡ್ತಾಯಿದ್ರು. ಬಟ್ ನನಗೆ ಏನಿತ್ತು, ಯಾರೋ ನಂಗೆ ಗೊತ್ತಿಲ್ಲದೆ ಇರೋ ನನಗೊಂದು ಕಮೆಂಟ್ ಮಾಡಬೇಕು, ಅಂದರೆ ನನಗೆ ಹ್ಯಾಪಿ ಮದರ್ಸ್ ಡೇ ಅನ್ನೋ ವಿಶ್ ಬರಬೇಕು ಅನ್ನೋ ಒಂದು ಆಸೆ ಇತ್ತು. ಲಿಟ್ರಲಿ ನನಗದು ಔಟ್ ಆಫ್ ದ ಬಾಕ್ಸ್ ರೀಚ್ ಆಗಿ ಅಲ್ಲೊಂದು ಕಮೆಂಟ್ ಬಂದಿದೆ ಅಂದಾಗ ಇಟ್ ವಾಸ್ ಲೈಕ್ ಎ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಮಿ. ನಾನು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಿಕಾಸ್ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ರೀಚ್ ಆಗಬೇಕು. ರೀಚ್ ಆಗೋದಕ್ಕೆ ಅದು ಒಂದು ಬಾಕ್ಸಿಂದ ಆಚೆ ಹೋಗಲೇಬೇಕು. ಅದು ಆಗ್ತಿದೆಯೋ ಇಲ್ಲೋ ಒಂದು ಕ್ವಶನ್ಗೆ ಅದು ಆ ವಿಡಿಯೋ ನಂಗೆ ಉತ್ತರ ಕೊಟ್ಟಿತ್ತು. ಬಟ್ ಥ್ಯಾಂಕ್ ಯು ಯಾರು ಯಾವತ್ತು ನನಗೆ ಕಮೆಂಟ್ ಮಾಡಿ ವಿಶಸ್ ಮಾಡಿದರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ನಾನು ಮಾತಾಡಿದ್ದು ವಾಟ್ಸ್ ನೆಕ್ಸ್ಟ್. ಎಸ್, ಅವತ್ತು ನನ್ನ ಬರ್ತ್ಡೇ ಆಗಿತ್ತು. ನಾನು ಅವತ್ತು ಮಾಡಲೇಬೇಕು ಅಂತ ವಿಡಿಯೋ ನಾನು ಮಾಡಿದ್ದೆ. ಅಲ್ಲಿ ನಾನು ಇದನ್ನು ಹೇಳಬೇಕಿತ್ತು, ನನ್ನ ವಾಟ್ಸ್ ನೆಕ್ಸ್ಟ್ ಏನು ಅಂತ ನೀವು ಕೇಳಿದ್ರೆ ಅಂತ. ಬಟ್ ನಾನು ಆ್ಯಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ನಾನು ಈ ಒಂದು ಕ್ಷಣಕ್ಕೆ ಅಂತೆಲ್ಲ, ಪ್ರೀವಿಯಸ್ಲಿನೂ ಲೈಕ್ ಚಿಕ್ಕವಳಿಂದನೂ ಆಗಿರ್ಬೋದು. 2 years ಬಿಫೋರ್ ನನ್ನ ಫ್ರೆಂಡ್ ಒಬ್ರು ಕೇಳಿದರು ವಾಟ್ಸ್ ನೆಕ್ಸ್ಟ್ ಅಂತ ಕೇಳಿದಾಗಿದ್ರು. ಅವತ್ತು ಹೇಳಿದೆ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್ ಆ್ಯಂಡ್ ದ ವರ್ಲ್ಡ್ ಅಂತ. ನನ್ನಲ್ಲಿ ನಾನು ಒಂದು ಆ ಚಾಲೆಂಜಸ್ ಫೇಸ್ ಮಾಡಿ ಹೇಗೆ ಮುಂದಕ್ಕೆ ಬರ್ತೀನಿ ಅನ್ನೋ ಒಂದು, ಜೊತೆಗೆ ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂದಿದ ತಕ್ಷಣ ಇಟ್ಸ್ ನಾಟ್ ದ್ಯಾಟ್ ಫಾರಿನ್ ಟ್ರಿಪ್ಪೇ ಅನ್ನೋದು ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಲ್ಲ. ನನ್ನ ಪ್ರಕಾರ ದ ವರ್ಲ್ಡ್ ಅನ್ನೋದು ನಮ್ಮನ್ನು ಬಿಟ್ಟಿನೆಲ್ಲನೂ ನಮಗೆ ವರ್ಲ್ಡೇ. ಬಿಕಾಸ್ ನಮ್ಮ ಬಗ್ಗೆ ನಮ್ಗೆ ಗೊತ್ತು. ಇವನ್ ನಮ್ಮ ಬಗ್ಗೆನೂ ಇಷ್ಟೊಂದು ದೇರ್ ಆರ್ ಹಿಡನ್ ಥಿಂಗ್ಸ್, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ಅದ್ರ ಜೊತೆ ನಮ್ಮ ಜೊತೆಗೆ ಯಾರು ಇರ್ತಾರೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಅವರ ಒಂದು ಏನು ಹಿಡನ್ ಟ್ಯಾಲೆಂಟ್ಸ್ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವ್ರಿಗೆ ಚಾನ್ಸ್ ಕೊಟ್ಟಾಗಿರ್ಬೋದು. ದಿಸ್ ಐ ಬಿಲೀವ್, ಅಷ್ಟೇ ನಾನು ಅಂದ್ಕೊಳೋದು. ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್ ಆ್ಯಂಡ್ ದ ವರ್ಲ್ಡ್. ಎಸ್, ಆ ಒಂದು ಫಾರಿನ್ ಟ್ರಿಪ್ಸ್ ಎಲ್ಲನೂ ಇದೆ. ಅದ್ರ ಜೊತೆ ದಿಸ್ ಈಸ್ ದ ಮೇನ್ ಥಿಂಗ್ ವಿಚ್ ಐ ಆಮ್ ಲೈಕ್ ಕಾನ್ಸಂಟ್ರೇಟಿಂಗ್ ನಾವು. ಸೊ ಇದು ವಾಟ್ಸ್ ನೆಕ್ಸ್ಟ್ ಆಗಿತ್ತು. ದೆನ್ ಅದಾದಮೇಲೆ ಎಸ್ ಇದನ್ನು ಮಾಡ್ತೆ. ವಾಟ್ಸ್ ನೆಕ್ಸ್ಟಲ್ಲಿ ನಾನು ಒಂದು ಹೇಳಿದ್ದೆ, ವಾಟ್ಸ್ ನೆಕ್ಸ್ಟ್ ಅಂದ್ಕೊಂಡೆ ವಿ ಆರ್ ಫರ್ಗೆಟಿಂಗ್ ಅವರ್ ಪೇರೆಂಟ್ಸ್. ಬಿಕಾಸ್ ಪೇರೆಂಟ್ಸ್ಗೆಲ್ಲ ಏಜ್ ಆಗ್ತಾ ಇರುತ್ತೆ, ಅವ್ರಿಗೆ ನಾವು ಟೈಮ್ ಕೊಡಬೇಕಾಗಿರುತ್ತೆ. ಅದಕ್ಕೊಂದು ಸಣ್ಣ ಕಥೆನೇ ಹೇಳಿದೆ, ಅದನ್ನು ಬೇಕಂದರೆ ಹೋಗಿ ನೋಡ್ಬೋದು ಏನು ಹೇಳಿದೆ ಅಂತ. ಸೊ ಡೋಂಟ್ ಫರ್ಗೆಟ್ ಎನಿ ಒನ್, ಬೈ ಜಸ್ಟ್ ಥಿಂಕಿಂಗ್ ವಾಟ್ಸ್ ನೆಕ್ಸ್ಟ್ ಅಂದ್ಕೊಂಡು. ಸೊ ಇದಾದ್ಮೇಲೆ ನಾನು ಮಾತಾಡಿದ್ದು ಕೈಗೆ ಬಂದಿದ್ದು ಬೈಕ್ ಬರಲಿಲ್ಲ ಅಂತ. ಸೊ ಈ ವಿಡಿಯೋ ಮಾತಾಡಿದಾಗ ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ನಾನು ಸೇಲ್ಸಲ್ಲಿ ಇರೋದ್ರಿಂದ ಒಂದು ಕೇಸ್ ಲಾಗಿನ್ ಮಾಡಬೇಕಾಗಿರುತ್ತೆ. ಫಸ್ಟ್ ವೀಕಲ್ಲಿ ನಾವು ಲಾಗಿನ್ ಮಾಡಬೇಕಾದ್ದು 31st ಮಾಡೋಂಗೆ ಆಯಿತು ಆ ಮಂತಲ್ಲಿ. ಏನಕ್ಕೆ ಅಂದರೆ ಲಾಟ್ ಆಫ್ ಚಾಲೆಂಜಸ್ನ ನಾವು ಫೇಸ್ ಮಾಡ್ತೀವಿ. ಹೇಳದೆ ಅಯ್ಯೋ ಇನ್ನೇನು ಆಗ್ತಿದೆ ಅನ್ನೋಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರ್ತಿತ್ತು. ಬಟ್ ಇಟ್ ವಾಸ್ ವೆರಿ ಎಕ್ಸ್ಪೀರಿಯನ್ಸಿಂಗ್ ಲಾಗಿನ್ ಅಂತಲೇ ಹೇಳ್ಬೋದು ನನಗೆ. ಬಟ್ ಅದಕ್ಕೆ ನನಗೆ ಆ ವಿಡಿಯೋ ತಲೆಲಿದ್ದು ನಾನು ಅದನ್ನು ಆಗಸ್ಟಲ್ಲಿ ಮಾಡ್ತೀನಿ. ಆ್ಯಕ್ಚುಲಿ ಜುಲೈಯಲ್ಲಿ ಈ ಇನ್ಸಿಡೆಂಟ್ ಆಗುತ್ತೆ, ಆಗಸ್ಟಲ್ಲಿ ಆ ವಿಡಿಯೋ ಮಾಡ್ತೀನಿ. ಬಟ್ ಆ ವಿಡಿಯೋ ಮಾಡೋಷ್ಟರಲ್ಲಿ ಇಟ್ ವಾಸ್ ಲೈಕ್ ಧಮಾಕ ಫಾರ್ ಮಿ. ಬಿಕಾಸ್ ಏನು ನಾನು ಒಂದು ಕೇಸಿಗೆ ಸ್ಟ್ರಗಲ್ ಮಾಡಿದ್ದು ಅದಕ್ಕಿಂತ ಡಬಲ್ ನಂಗೆ ಆ ಮಂತಲ್ಲಿ ಆಗಿರುತ್ತೆ. ಆಗಸ್ಟ್ ವಾಸ್ ಲೈಕ್ ಎ ಧಮಾಕ ಮಂತ್ ಫಾರ್ ಮಿ. ಸೊ ಅದು ಒಂದು ಆಗಿತ್ತು. ಅದು ಆ ವಿಡಿಯೋ ಆಗಿದ ತಕ್ಷಣ ನೆಕ್ಸ್ಟ್ ನಾನು ಮಾಡಿದೆ ಬಾಗಿಲು ತೆರೆಯಿತು. ಇಟ್ ವಾಸ್ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ದೋ ಥರ ಆಯಿತು. ಐ ವಾಸ್ ಸ್ಟ್ರಗ್ಲಿಂಗ್ ಫಾರ್ ದಟ್ ಒನ್ ಥಿಂಗ್. ಅದು ನಂಗೆ ನೆಕ್ಸ್ಟು ಧಮಾಕ ಆಗ್ತಾಯಿತ್ತು. ಧಮಾಕ ಆದಾಗ ಏನಾಯಿತು, ಬಾಗಿಲು ತೆರೆಯಿತು. ಇಟ್ಸ್ ಲೈಕ್ ಹಂಗೆ ಅನಿಸ್ಬಿಡ್ತು ನನಗೆ. ಇವಾಗಲೂ ಒಂದ್ಸತಿ ವಿಡಿಯೋಸ್ ನೋಡಿದಾಗ ಇಟ್ಸ್ ಲೈಕ್ ಏನು ಇಷ್ಟೊಂದು ಇಂಟರ್ಲಿಂಕ್ಡ್ ಇದೆ. ಬಿಕಾಸ್ ಐ ವಾಸ್ ಎಕ್ಸ್ಪೀರಿಯನ್ಸಿಂಗ್ ದ ಸೇಮ್ ಥಿಂಗ್ಸ್. ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಓಕೆ ನನ್ನೇ ಒಂದು ಸ್ಟೋರಿನೇ ಹೇಳ್ದಂಗಿದೆ ಅಂತ ಅನ್ಸ್ಬಿಟ್ಟಿತ್ತು. ಬಾಗಿಲು ಅಷ್ಟೇ ಹೇಳೋದಕ್ಕೆ ಬಂದಿದ್ದು. ಎಷ್ಟೋ ಜನ ಅಯ್ಯೋ ಆಗ್ತಿಲ್ಲ ಇನ್ನೇನು ಏನಪ್ಪ ಇಷ್ಟು ಕಷ್ಟ ಪಡ್ತೀವಿ, ಏನಿದು ಹಿಂಗೆ ಆಗ್ತಿದೆ ಅಂದಾಗ ದೇರ್ ಇಸ್ ಸಮಥಿಂಗ್ ಬಿಗ್ಗರ್ ಅಷ್ಟೇ, ನಿಮ್ಮ ಮುಂದೆ ಏನೋ ದೊಡ್ಡದಿದೆ ಅನ್ನೋದು ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನಾನು ಮಾತಾಡಿದ್ದು ಲೆಟ್ಸ್ ಹ್ಯಾವ್ ಆನ್ ಆ್ಯಟಿಟ್ಯೂಡ್ ಬಟ್ ನಾಟ್ ಆ್ಯನ್ ಈಗೋ ಅಂತ ನಾನು ಮಾತಾಡಿದ್ದೆ ಈ ವಿಡಿಯೋದಲ್ಲೇ. ಆ ಟೈಮಲ್ಲಿ ರತನ್ ಟಾಟಾ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು. ಸೊ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಏನು ಅನಿಸ್ಬಿಡುತ್ತೆ ಅಂದರೆ ಲೈಫಲ್ಲಿ ಎಷ್ಟೋ ಒಂದು ಸಂಬಂಧಗಳು ಈಗೋಯಿಂದ ಹಾಳಾಗ್ತದೆ.
ಅದಕ್ಕೆಲ್ಲ ಏನು ನಾವು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದು ಆ ವಿಡಿಯೋದಲ್ಲಿದೆ. ಮತ್ತು ಇದು ಒಂದು ನಾನು ಅಲ್ಲಿ ಆ್ಯಡ್ ಮಾಡಬೇಕಿತ್ತು. ಏನಂದರೆ ರತನ್ ಟಾಟಾ ಅವ್ರು ಹೋದಾಗ ಎಷ್ಟೋ ಜನ ಎಲ್ಲ ಸ್ಟೇಟಸ್ ಹಾಕ್ಕೊಂಡಿದ್ರು. ನಾನು ಹಾಕ್ಕೊಂಡಿದ್ದು ಏನಂದರೆ, ಅವರು ನಡೆದಂತೆ ನುಡಿದರು, ಈಗ ಈ ಒಂದು ತಾತ್ಕಾಲಿಕ ಪ್ರಪಂಚಕ್ಕೆ ವಿದಾಯ ಹೇಳಿದ್ದಾರೆ ಅಂತ. ಬಿಕಾಸ್ ಎಲ್ಲರೂ ನಾವೇನೋ ಇಲ್ಲೇ ಇದ್ಬಿಡ್ತೀವಿ ಅನ್ನೋ ರೀತಿಲಿ ಬದುಕ್ತಾ ಇದ್ದೀವಿ. ಅದನ್ನು ಮರ್ತೋಗ್ಬಿಡ್ತಾ ಇದ್ವಿ. ಇಲ್ಲಿ ಬಂದಿರೋದೇ ನಾವು ಸುಮ್ಮನೆ ಒಂದು ಸ್ವಲ್ಪ ದಿನ ಜರ್ನಿ ಅಷ್ಟೇ ಇದು. ಆ ಜರ್ನಿ ನಾವು ಹೇಗೆ ಬದುಕಬೇಕು ಅನ್ನೋದು ಮರ್ತುಬಿಟ್ಟು ಏನೋ ಇಲ್ಲೇ ಇರಬೇಕು ಅನ್ನೋ ರೀತಿಲಿ ವಿ ಆರ್ ಜಸ್ಟ್ ಕ್ರಿಯೇಟಿಂಗ್ ದ ಇಶ್ಯೂಸ್. ಒಂದು ತೊಂದರೆಗಳು ನಮಗೆ ನಾವೇ ತೊಗೊತಾ ಇದ್ದೀವಿ ಅಂತ. ಸೊ ಅಷ್ಟೇ, ಜಸ್ಟ್ ಮೇಕ್ ಇಟ್ ಲೈಫ್ ಸಿಂಪಲ್ಲಾಗಿ ಮಾಡ್ಕೊಡಿ. ಎಸ್, ಆಸೆಗಳಿದೆ, ಕನಸುಗಳು, ಅದನ್ನು ಬಿಟ್ಬಿಡಿ ಅಂತ ಅಲ್ಲ, ಅದನ್ನು ಬೆನ್ನತ್ತಿದಾಗ ನಾವು ಮರೀತಾ ಇರೋ ಅಂಥ ವಿಷಯನ ಮರಿಬೇಡಿ ಅಷ್ಟೇ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅದು. ಸೊ ಅದಾಗಿದ ತಕ್ಷಣ ನಾನು ಮಾತಾಡಿದ್ದು ವುಮೆನ್ಸ್. ಆ್ಯಕ್ಚುಲಿ ವುಮೆನ್ಸ್ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದು, ಆ್ಯಟಿಟ್ಯೂಡ್ ವರ್ಸಸ್ ಈಗೋ ಅಂತ ನಾನು ಮಾತಾಡಬೇಕು ಅಂದ್ಕೊಂಡಿದ್ದು. ಬಟ್ ಅದೇನೇನೋ ಆಗಿಯೋ ಅಷ್ಟೊಂದೆಲ್ಲ ಬೇಕಲ್ಲ ಅಂತ ಯಾವುದಿದು ಅಂತ ನಾನು ಸಿಂಪಲ್ಲಾಗಿ ಇದ್ದೆ ವುಮೆನ್ಸ್. ಸೊ ಇವಾಗೂ ಅಷ್ಟೇ ನಾನು ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಎಲ್ಲಿ ಯಾರಿಗೆ ನಾನು ಸೋಲ್ಬೇಕು, ಇಲ್ಲಿ ನಾನು ಸೋತ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ ನೋಡಿ, ಅವರು ನಿಜವಾದ ವಿನ್ನರ್ ಆಗ್ತಾರೆ. ಆ ಕ್ಷಣಕ್ಕೆ ಅವ್ರು ಸೋತಿರ್ಬೋದು, ಬಟ್ ಅವರು ಲೈಫ್ನಲ್ಲಿ ವಿನ್ ಆಗ್ತಾರೆ. ಮತ್ತು ಅಲ್ಲೂ ನಾನು ನಮ್ಮ ಪೇರೆಂಟ್ಸ್ ಬಗ್ಗೆ ಮಾತಾಡಿದೆ. ಪೇರೆಂಟ್ಸ್ ಎಷ್ಟೋ ಸ್ಟ್ರಗಲ್ ಮಾಡ್ತಿರ್ತಾರೆ ಮಕ್ಕಳನ್ನ ಬೆಳೆಸೋದಕ್ಕಾಗಿರ್ಬೋದು. ಅವರು ಒಂದು ಸ್ಯಾಕ್ರಿಫೈಸ್ ಮಾಡಿನೇ ಅವರ ಮಕ್ಕಳನ್ನ ಒಂದು ಗೆಲುವು ನೋಡುತ್ತೆ, ಆ ಗೆಲುವಲ್ಲಿ ಅವರು ಗೆದ್ದಿರ್ತಾರೆ ಅಂತ. ಸೊ ಇದೆಲ್ಲ ನನ್ನ ವೀಡಿಯೋಸ್ ಆಗಿತ್ತು. ಮತ್ತು ಅದರಲ್ಲಿ ಕೊನೆಯ ಒಂದು ವೀಡಿಯೋ ಶಾರ್ಟ್ ವೀಡಿಯೋ ಆಗಿತ್ತು, ಅದು ಆ ದಿನಗಳು ಅಂತ. ಬಿಕಾಸ್ ಎಷ್ಟೋ ಜನ ಆಗಲೇ 25ಗೆ ಬರೋಷ್ಟರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಡ್ತಾ ಇರು. ಯಾಕಂದರೆ ನಾವೊಂದು ಇಯರನ್ನು ಎಂಜಾಯ್ ಮಾಡಿ ಅನ್ನೋ ಒಂದು ಸ್ಮಾಲ್ ಮೆಸೇಜ್ನ ನಾನು ವೀಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಎಸ್, ಆ್ಯಕ್ಚುಲಿ ಹ್ಯಾಪಿ ನ್ಯೂ ಇಯರ್, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಆಫ್ ದಿಸ್ ಇಯರ್. ಸೊ ಈ ವರ್ಷ ಎಲ್ಲರಿಗೂ ಏನೇನು ಅಂದ್ಕೊಂಡಿದ್ರು ಅದೆಲ್ಲ ಆಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಅಷ್ಟೇ. ಒಂದು ತಲೆಯಲ್ಲಿ ಇಟ್ಕೊಡಿ, ನೀವು ಏನೇ ಒಂದು ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಸ್ಟಾರ್ಟ್ ಮಾಡಿರ್ಬೋದು, ಈ ಒಂದು ಜರ್ನಿನ ಎಂಜಾಯ್ ಮಾಡ್ತಾರೆ. ಆ ಜರ್ನಿಲಿ ನಿಮ್ಗೆ ಏನೇ ಎಲ್ಲ ಆದ್ರೂ ಅದು ಒಳ್ಳೇದಕ್ಕೆ ಅಷ್ಟೇ, ಆಗೋದೆಲ್ಲ ಒಳ್ಳೇದಕ್ಕೆ. ಆ್ಯಂಡ್ ಎವ್ರಿಥಿಂಗ್ ಹ್ಯಾಪನ್ಸ್ ಫುಲ್ ಗುಡ್. ಸೊ ಇದನ್ನೆಲ್ಲ ಹೇಳಿ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಮತ್ತು ನೆಕ್ಸ್ಟ್ ವೀಡಿಯೋಸ್ ಹೆಂಗಿರುತ್ತೆ ನಿಜವಾಗ್ಲೂ. ಆ್ಯಂಡ್ ಒನ್ ಥಿಂಗ್ ನಾನು ಹೇಳಬೇಕು, ನಂಗೆ ಸಜೆಷನ್ಸ್ ಬರ್ತಿದ್ದು ಟೆಕ್ನಿಕಲ್ ಥಿಂಗ್ಸ್ ಲೈಕ್ ಏನಾದರೂ ಎಡಿಟಿಂಗ್ ಮಾಡು, ವೀಡಿಯೋಸ್ ಏನಾದರೂ ಆ್ಯಡ್ ಮಾಡೋದೆಲ್ಲ ಜಸ್ಟ್ ನಿಜವಾಗ್ಲೂ ನನಗೂ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ನನ್ನ ಒಂದು ಮೊಬೈಲ್ ಸಪೋರ್ಟ್ ಮಾಡ್ತಿಲ್ಲ ಅದಕ್ಕೊಂದಕ್ಕೋಸ್ಕರ. ಮತ್ತು ಇಲ್ಲಾಂದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಾನು ವೀಡಿಯೋಸ್ ಮಾಡೋದಕ್ಕೆ ಟೈಮ್ ತೊಗೊಂಡ್ಬಿಡ್ತೀನಿ ಅನ್ನೋ ಒಂದು ರೀಸನ್ಗೆ ಐ ಆಮ್ ಮೇಕಿಂಗ್ ಇಟ್ ಡಿಲೇ ಅಷ್ಟೇ. ಅದೆಲ್ಲನೂ ನನ್ನ ತಲೆಯಲ್ಲಿದೆ, ಅದ್ರ ಬಗ್ಗೆ ನಾನು ಗಮನ ಹರಿಸಿ, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಅನ್ನೋ ಥರ, ಡೆಫಿನೆಟ್ಲಿ ಐ ವರ್ಕ್ ಆನ್ ಇಟ್ ಆ್ಯಂಡ್ ಐ ಗಿವ್ ಯು ಲೈಕ್ ವೆರಿ ನೈಸ್ ವಿಡಿಯೋ ವಿತ್ ಎಡಿಟಿಂಗ್ ಆ್ಯಂಡ್ ಆಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ದಿನ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ, ಇವತ್ತು ಏನೇ ಆಗ್ತಿದ್ದೀನೋ ನಿಮ್ಮ ಒಂದು ಸಪೋರ್ಟ್ ಇರಬೇಕು. ಆ್ಯಂಡ್ ವೆರಿ ಬಿಗ್ ಥ್ಯಾಂಕ್ ಯು ಆಲ್.